ಅದೇ ನಲ್ಲಿ ಮುಳಿಯ ಅವನ ಮುಂದಕ್ಕೆ ತಂದದ್ದು. ನಲ್ಲಿ ಮುಳೆಯಿಂದ ಮುಂದಕ್ಕೆ ಬಂತು. ಆಗ ಮಂಡ್ಯ ಜಿಲ್ಲೆ ನಟ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅದೊಂದು ಅಧಿಕಾರ ಬಂತು. ಈಗ ಅಂಬರೀಷ್ಗೆ ಎಷ್ಟು ಅಧಿಕಾರ ಇದೆ, ಇವನಿಗೂ ಅಷ್ಟು ಅಧಿಕಾರ. ನಟರಾಜು ಅಂತ ನಾವು ಅಂದ್ರೆ ಐಕಳೆಲ್ಲ ಒಟ್ಟ ಹೊಡ್ಸ್ಕೊತೀನಿ ಹೇಳಿ, ಆ ಗೋಲಿ ಕಿತ್ಕೋದು, ಅಯ್ಯೋ ಜಿಲ್ಲಿ ಬಂದ ನಮ್ ಗೋಲಿ ಕೊಡಪ್ಪ, ಗೋಲಿ ಕೊಡಪ್ಪ ಅಂತಿರು. ಆಮೇಲೆ ಹಂಗೆ ಹೋದ್ನಲ್ಲ, ಅದು ಹೋಗಿ ಕೋಳಿ ಮೂಲಕ ಸೇರಿದ್ಮೇಲೆ ಅವನು ಜಿಲ್ಲಿ ನಟ, ಮಂಡ್ಯ ಜಿಲ್ಲೆ, ಇದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಂತ ಕೊಟ್ಟದ್ದು. ಅದಾಗಲೇ ಕೋಳಿ ಮೂಳೆ ಬಂದಾಗಲೇ ಅವನ ಹೆಸರು. ಸ್ನೇಹಿತರೆ, ಇವಾಗ ಗಿಲ್ಲಿ ನಟರವರ ದೊಡ್ಡಪ್ಪ ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ, ಎಷ್ಟು ನಿಮ್ಮ ಹೆಸರು? ನಮ್ಮ ನಿಂಗಯ್ಯ ಅಂತ ಹೇಳಿ. ನಿಂಗಯ್ಯ, ನೀವೇ ದೊಡ್ಡವರಾ? ನಾವು ದೊಡ್ಡವರು ಎಲ್ಕಿಂತ. ಓಕೆ. ಅವನು ಏನಾಗ್ಬಿಟ್ನ ಅಂದರೆ ಏಡಿ ಕೆಲಸ ಬಂದು ಎಲ್ಲಿ ಕೈಗೆ ಸಿಗ್ತಾನೆ ಹೊಂಟೋದನ್ನ, ಸಿಗ್ತಾನೆ ಹೊಂಟೋದಾಗ ಎಲ್ಲಪ್ಪ ನನ್ನ ಮಗ ಇದ್ದಾನೋ, ಅಯ್ಯೋ ಎಲ್ಲಪ್ಪ ಇದ್ದಾನೋ, ನಾವೆಲ್ಲ ಒಂಥರ ಅವನ್ನ ಬೇಡಬೇಕಾದಾಗ ಎಲ್ಲೋ ಒಂದು ಪಿಕ್ಚರ್ ಸೇರಿ ಒಂದು ಅದು ಇದು ಮಾಡ್ಕೊಂಡೇನೋ ಜೀವನ ಕಳೆದ ಆದಮೇಲೆ ಅವನು ಈ ಕೋಳಿ ಅದೆಂಥದ್ದು ಕೋಳಿ ಮೂಳೆ ಅಂತ ಬಂತು. ಆಗಲೇ ಅವನು ಮುಂದಕ್ಕೆ ಬಂದದ್ದು. ನಲ್ಲಿ ಮೂಳೆ. ಅಯ್ಯಯ್ಯೋ ಇದೇನಪ್ಪ ಹಿಂಗೆ ಬಂದ, ಅಯ್ಯಯ್ಯೋ ಅದೇನೇನೋ ಅದೆಂಥ ಮೂಳೆ ಮಾಡಿ ಅದೆಂತೆಂಥ ಹೆಂಗಸರು ಮಕ್ಕಳು ಎಲ್ಲ ಸೇರಿ ಎಲ್ಲ ಅದೇನೇನೋ ಮಾಡಿದ್ರು. ಓಹೋ ಇವತ್ತು ಬರ್ತಾನೆ ಬಿಡು, ಇವತ್ತು ಇನ್ನು ಬರ್ತಾನೆ ಅಂತ ಇದು ಆವತ್ತಿನ ಇಂದೀಚೆಗೆ ಅವನು ಮುಂದಕ್ಕೆ ಬಂದೇಳಿ. ಅವನು ಕಟ್ಟಿರೋ ಕಷ್ಟ ಯಾರಿಗೂ ಬೇಡ, ಅದು ಇಟ್ಟಿಲ್ದಾನೆ ಏನೇನೋ ಎಲ್ಲೆಲ್ಲ ನಿಂತು ಬಂದವನ. ಇವತ್ತು ಒಂದು ಅಧಿಕಾರ ನಮ್ಮ ಮಕ್ಕಳೇ ಅವನು ಮುಂದಕ್ಕೆ ಬಂದ್ರೆ ಸಾಕಷ್ಟೆ. ಅಷ್ಟಕ್ಕೆ ನಾವು ಒಂದು ವರ್ಷ ಎಲ್ಲವನೇ ಅಂತ ಗೊತ್ತಿಲ್ದೈತಳಿ, ಎಲ್ಲ ಅವನೇ ಆತವನೇ. ಆಮೇಲೆ ಎಲ್ಲ ಹಿಡಿದು ನಲ್ಲಿ ಮೂಳೆ ಒಂದು ಮಾತ್ರ ಪತ್ತ ಮಾಡಿದ್ದವ. ಮಕ್ಕನಾಗ ಬಂದಲ್ಲಪ್ಪೋ. ಆಗ ಒಂದು ವರ್ಷದ ಮೇಲೆ ಮನೆಗೆ ಬಂದಾದ್ಮೇಲೆ ನಲ್ಲಿ ಮೂಳೆ ಪತ್ತ ಮಾಡೋಣ. ಅದೇನೋ ಎಲ್ಲ ಐಕ ಮಕ್ಕಳೆಲ್ಲ ಮುಂದೆಲ್ಲ ಬೊಗಿಸ್ಕ ಏನೇನೋ ಮಾಡ್ದ, ಅದಂತಲೂ ಗೊತ್ತಿಲ್ಲ ನಮ್ಗೆ. ಅದು ಒಂದು ಕಾಮಿಡಿ. ಅವದೇ ನಲ್ಲಿ ಮೂಳೆಯ ಅವನ ಮುಂದಕ್ಕೆ ತಂದದ್ದು. ನಲ್ಲಿ ಮೂಳೆಯಿಂದ ಮುಂದಕ್ಕೆ ಬಂತು. ಆಗ ಮಂಡ್ಯ ಜಿಲ್ಲೆ ನಟ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅದೊಂದು ಅಧಿಕಾರ ಬಂತು ಹೇಳಿ. ಈಗ ಅಂಬರೀಷ್ಗೆ ಎಷ್ಟು ಅಧಿಕಾರ ಇದೆ, ಇವನಿಗೂ ಅಷ್ಟು ಅಧಿಕಾರ ಇದೆ. ಈಗ ಮಂಡ್ಯ ಜಿಲ್ಲೆ ಅಂಬರೀಷು ಒಳ್ಳೆದು, ಈಗ ಅವನಿಗೆ ಮಂಡ್ಯ ಜಿಲ್ಲೆ ನಟ, ಮಳವಳ್ಳಿ ಇದು ಒಂದು ಅಧಿಕಾರ ಬಂದಿದೆ. ಈಗ ಅವ್ನು ನಮ್ಮ ಮಗ ಬದುಕ್ತಾನೆ, ಅವನು ಬರ್ತಾನೆ, ಗೆಲ್ತಾನೆ ಬಿಡಿ. ಈಗ ನಿಮ್ಗೆ ಗೆಲ್ತಾರೆ ಅಂತ ಅನಿಸ್ತಿದೆ? ಗೆಲ್ತಾನೆ. ಈಗ ಅವ್ರ ಪಕ್ಕದಲ್ಲಿ ಇನ್ನೊಬ್ರು ಯಾರು ಸೆಕೆಂಡ್ ರನ್ನರ್ ಅಪ್ ಯಾರಾಗ್ಬೋದು? ಅದು ಬಿಡಿ, ಅದು ಗೊತ್ತಾಗಲ್ಲ ನಮ್ಗೆ. ಇವರು ಅಶ್ವಿನಿ ಗೌಡ ಅವ್ರ ಬಗ್ಗೆ ಅವ್ರಿಗೆ ಯಾರು ಏನು ಮಾಡೋಕಾಗಲ್ಲ. ಈಗ ಇವನವ್ರು ನಮ್ಮ ಈಗ ಅವನು ಬಿಗ್ ಬಾಸ್ ಬಂದಲ್ಲಪ್ಪ, ಸುಧೀರ್ ಅವನು ಇವನು ಅಪ್ನೆ ಮಾಡಮ್ಮ ಅಂತ ಹೇಳ್ತಾನೆ ಹೇಳಿ. ಅದೊಂದು ಸಂತೋಷ ಹೇಳ್ಬೇಕು, ಅದೊಂದಕ್ಕೆ ಭಾಳ ಸಂತೋಷ. ಈ ಇವರು ಕಾವ್ಯ ಅವ್ರ ಬಗ್ಗೆ ಏನಿಸುತ್ತೆ? ಕಾವ್ಯವರು ಹೋರಾಟ ಕೊಡ್ತಾಳೆ, ಹೋರಾಟ ಕೊಡ್ತಾರೆ. ಅದು ಯಾವಳಬ್ಬ ಇಬ್ಬರು ಅವರಲ್ಲ, ಅವ್ನು ಇವ್ನು ಸರಿಲ್ಲ ಒಂದು ಗಲಾಟೆ ಮಾಡ್ತಾರೆ, ಅದು ಹಾಕ್ಸನ ಅದು ಗೊತ್ತಾಗೋಲ್ದಳಿ. ಕಾವ್ಯವರು ಹೋರಾಟ ಕೊಡ್ತಾವ್ರೆ ಬಿಡಿ. ಕಾವ್ಯ ಅವ್ರನ್ನ ಸೊಸೆ ಮಾಡ್ಕೋತೀರಾ? ಮಾಡ್ಕೇಳಿ ಬಿಡಿ, ನಾವೇನು ಮಾಡೋಕ್ಕೂ ಅವಲ್ಲ. ಅದು ಅವನ ಬರಕ್ಕೆ ಸೇರ್ಕೊಂಡು. ನಿಮ್ಗೆ ಎಷ್ಟು ಜನ ಮಕ್ಕಳು? ನನಗೆ ಒಬ್ಬನೇ ಹೇಳಿ, ಬೇರೆ ಹೊರಗಡೆ ದೇಶದಲ್ಲಿ ಓದ್ತಾವನೆ ಹೇಳಿ. ಹೊರದೇಶದಲ್ಲಿ ಅವನೇ. ನಾನು ಅವನ್ನೇ ಅಯ್ಯೋ ಯಾವಾಗ ಬಂದಂತ ಕಾಪಾಡ್ತೀನಿ. ಇನ್ನು ಬ್ಯಾಸ್ಕರ ಇದು ಇದಕ್ಕೆ ಬರೋದಳಿ, ಯುಗಾದಿ ತಿಂಗಳಿಗೆ. ಅವನು ಅಲ್ಲವನ ಇವನ್ನೇ ನಾವು ಬರ್ತಾನೆ ಅಂತ ನಾವು ಕಾಪಾಡ್ತೀವಿ ಹೇಳಿ. ಒಬ್ಬನೇ ಮಗ ನಿಮ್ಗೆ? ನನಗೂ ಒಬ್ಬನ ಹೇಳಿ. ಅವ್ರಿಗೆ ಒಂದು ಅಕ್ಕ ಇದ್ದಾಳೆ ಹೇಳಿ, ಇಬ್ಬರು ತಮ್ಮದಿರು ಹೇಳಿ. ಇಬ್ಬರು ಬಾಕಿಯವ್ರಿಗೆ ಒಂದೊಂದು ಹೆಣ್ಣು ಒಂದೊಂದು ಗಂಡು. ನಿಜ ಹೇಳಿ. ಓಕೆ. ಈಗ ಮತ್ತೆ ಈಗ ಬಿಗ್ ಬಾಸ್ ಅಲ್ಲಿ ಇವರೆಲ್ಲ ಯಾಕಪ್ಪ ಬಂದ್ರು ಬಿಗ್ ಬಾಸ್ ಅಲ್ಲಿ ಏನು ಮಾಡಲ್ಲ ಅಂತ ಯಾರಾದ್ರೂ ಇದಾರ ನಿಮ್ಗೆ ಅನ್ಸುತ್ತಾ? ಇವನು ಸುದೀಪ್ ಕೊಡ್ತಾವನಲ್ಲಿ ಹೋರಾಟ. ಸುದೀಪ್ ಬಂದೇ ಬರ್ತಿದ್ದೆ ಅವಾಗ. ಅಂದ್ರೆ ಒಂದು ಬೇಜಾರು ತಗೋಬಿಡಿ, ಇಡೀ ಕರ್ನಾಟಕ ಆಗ್ಬೋದು ಬಿಡು. ಒಂದು 10 ಜನ ಹತ್ಕೊಂಡು ಅದು ಮೀಸೆ ಕೆರಿಸಿದ್ದು ಒಂದು ತಪ್ಪು ಹೇಳಿ ಬೇಜಾರಾಯ್ತು ಅಲ್ವಾ? ಎಂಥವ್ರಿಗೂ ಬೇಜಾರು. ಈಗ ಒಬ್ಬ ಎಲ್ಲ ಕೆಡಿಕೊಂಡು ಬೋಳಿಸ್ದಾಗ ಒಂದು ಅಧಿಕಾರ ಒಂದು ಸ್ವಲ್ಪ ನೋವಾಯ್ತಾ ನಿಮಗೆ? ನೋವು ಅಲ್ವಾ? ಈಗ ನಮ್ಮ ಮನೆ ತಕ್ಕ ಬಂದಿರಿ, ಎಲ್ಲ ಕಡಿಕೊಂಡು ಯಾವುದೋ ದೇಶ ನಿಮ್ಮದೇ ದೇಶ ಅಂತ ಇಟ್ಕೊಳ್ಳಿ.
ಎಲ್ಲ ಕಡಿಕೊಂಡು ಎಲ್ಲ ಕೆರೆದಾಗ ಏನು ಬೇಜಾರಾಗ್ಬೋದು, ಅದೊಂದು ಬೇಜಾರಾಗೋದು. ಅವತ್ತು ನಾನು ಎದ್ದು ಹೊಂಟೋಗ್ಬಿಟ್ಟು ಹೇಳಿ. ಈ ಇದಕ್ಕಿಂತ ಮುಂಚೆ ಕೆಂಪೇಗೌಡ ಥರ ಮಿಸೆ ಬಿಟ್ಟಿದ್ರು, ಹೆಂಗಿತ್ತು ಅದು ಗೆಟಪ್? ಹಿಂಗೆ ಅದು ಒಳ್ಳೆ ಸಖತ್ತಾಗಿತ್ತು. ಸಖತ್ತಾಗಿತ್ತು. ಆಮೇಲೆ ಇನ್ನೊಂದು, ಈಗ ಅವರು ಇವರು ಗಿಲ್ಲಿ ನಟ ಮುಂಚೆ ನಟರಾಜ್ ಅವ್ರ ಹೆಸರು, ಆಮೇಲೆ ಗಿಲ್ಲಿ ನಟ ಆಗಿತ್ತು. ನಟರಾಜು ಅಂತ ನಾವು ಅಂದರೆ ಐಕಳೆಲ್ಲ ಒಟ್ಟ ಉಡ್ಸ್ಕೊತೀನಿ ಹೇಳಿ, ಆ ಗೋಲಿ ಕಿತ್ಕೋದು, ಅಯ್ಯೋ ಜಿಲ್ಲಿ ಬಂದ ನಮ್ಗೆ ಗೋಲಿ ಕೊಡಪ್ಪ, ನನಗೆ ಬುರ್ಗಿ ಕೊಡಪ್ಪ ಅಂತಿರು. ಆಮೇಲೆ ಹಂಗೆ ಹೋದ್ನಲ್ಲ, ಅದು ಹೋಗಿ ಕೋಳಿ ಮೂಲಕ್ಕೆ ಸೇರಿದ್ಮೇಲೆ ಅವನು ಜಿಲ್ಲಿ ನಟ, ಮಂಡ್ಯ ಜಿಲ್ಲೆ, ಇದು ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆ ಅಂತ ಕೊಟ್ಟದ್ದು. ಅದಾಗಲೇ ಕೋಳಿ ಮೂಳೆ ಬಂದಾಗಲೇ ಅವನ ಹೆಸರು ಬಂದದ್ದು, ನಲ್ಲಿ ಮೂಳೆ. ಬಹಳ ಸುದ್ದ ಬತ್ತು ಬಿಡಿ ಅದು. ಅದು ಅಂದ್ರೆ ಅದ್ರ ಈಚೆಗೆ ಬಂದ್ಬಿಟ್ಟು ನಾವು ಬಿಗ್ ಬಾಸಲ್ಲೇ ಬರಲಿ, ಕಾಮಿಡಿಯಲ್ಲೇ ಬರಲಿ, ಯಾವುದನ್ನು ಸೋಲು ಅನ್ನೋದು ಏನಿಲ್ವಲ್ಲ. ಅವರು ಈಗ ಬಿಗ್ ಬಾಸ್ ಮನೇಲಿ ಹೆಂಗಿದ್ದಾರೆ ಅಂದ್ರೆ ಅವರು ಬಿಗ್ ಬಾಸ್ ಮನೆ ಒಂಥರ ಇದ್ರಾಗಿದ್ದಾನೆ ಹೇಳಿ, ಏನು ಮಾತಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಅಲ್ಲ ಅಂದ್ರೆ ರಿಯಲ್ ಆಗು ಹಂಗೆ ಇರ್ತಾರ ಅಥವಾ ಅಲ್ಲಿ ಏನಾದ್ರು ಬೇರೆ ಇದು ಮಾಡ್ತಾರ? ಮಾಡ್ತಾನೆ ಇಲ್ಲೂ ಹಂಗೇನೆ ಇಲ್ಲೇನು ಯಾವ ಇಟ್ಕೊಂಡು ಮಾಡಿದ್ರೆ ಓರ ಅಂತಾನೆ. ಆಮೇಲೆ ಬರ್ತಾನೆ, ಆಮೇಲೆ ಐಕ್ಲೆಲ್ಲ ಸುತ್ತಮುತ್ತವೆ. ಆ ಮಕ್ಳಿಗೂ ಚಾಕ್ಲೇಟ್ ಕೊಡೋದು, ತಿಂಡಿ ಕೊಡೋದು, ಅದು ಬಿಡಿ. ಇಲ್ಲಿ ಭಾಳ ಸೌಲೆಂಟ್ ಹೇಳಿ, ಅಲ್ಲೂ ಹಂಗೆ ಇರ್ತದೆ. ಅದು ಯಾವ ಥರದಲ್ಲಿ ಗೆಲ್ತಾನೆ ಅನ್ನೋದು ಗೊತ್ತಿಲ್ಲ. ಈಗ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಂಬರೀಷು, ಅವನು ಇಲ್ಲಿ ಇವನು ಇಷ್ಟೇ. ಗೊತ್ತಿಲ್ಲಕ್ಕಪ್ಪ ಈ ಮಟ್ಟ ಅಂದ್ರೆ ಇನ್ನೊಂದು ಈ ಮಟ್ಟ ಬರ್ತಾನೆ ಅನ್ನೋದು ಗೊತ್ತಿಲ್ವಲ್ಲ. ಬರ್ತಾನೆ ಗ್ಯಾರಂಟಿ, ಪಕ್ಕ 100% ಬಂದೆ ಬರ್ತಾನೆ. ಎಷ್ಟು ಖುಷಿ ಅನ್ಸುತ್ತೆ? ಭಾಳ ಖುಷಿ ಆಯ್ತದೆ, ಭಾಳ ಖುಷಿ ಆಯ್ತದೆ ಹೇಳಿ. ಮೊದಲು ಬೈಕ್ ಕಡೆ ಅನ್ಸುತ್ತೆ, ಸೊ ಇವ್ನು ಯಾಕೆ ಕೆಲಸ ಯಾವ್ದಾರು ಕೆಲ್ಸಕ್ಕೆ ಹೋಗೋದು ಬಿಟ್ಬಿಟ್ಟು ಯಾಕೆ ಎರಡು ಕೆಲಸ ಬಂದು ಹೋಗ್ದೋಗ್ಬಿಟ್ನಾ, ಲೈನ್ ಕೆಲಸ ಬತ್ತು, ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಬತ್ತು ಹೋಗ್ದು ಅನ್ನ. ಇವತ್ತು ಅದು 5ರಷ್ಟು ಅವನ ಬಿಡಿ, ಅದು ಏನೋ ಭಗವಂತ ಹೆಸರು ಮಾಡಿರೋ ದುಡ್ಡು ಇಲ್ದಿದ್ರೆ ಪರವಾಗಿಲ್ಲ, ದುಡ್ಡೊಂದು ಬಿಡಿ, ಅದು ದುಡ್ಡೊಂದು ಬಿಡು, ಏನು ಮಾಡೋಕ್ಕಲ್ಲ. ಈಗ ಇವನು ಯಾರೋ ಎಂತೇನು ಹೇಳ್ತಾನೆ, ಅವನು ಬರೀ ಎಲ್ಲ ಪಾಪರಾಗೋದು ಅಂತೇಳಿ ದರ್ಶನ್. ಹಂಗಲ್ಲಕನೋ ಪಿಕ್ಚರ್ ಎತ್ತಾಗ ಮಕ್ಕಳಿಂದ ಕಾಲದಾಗ ಕಳ್ಕೊಂಡಲ್ವಾ. ಈಗ ನೋಡಿ ಅವನ ದರ್ಶನ್ ಒಂಥರ ಚೆನ್ನಾಗಿರ್ತಾನೆ, ಹಂಗೆ ಅವನು ಎಲ್ಲ ಚೆನ್ನಾಗಿರ್ತಾನೆ. ಚೆನ್ನಾಗಿರ್ತಾನೆ. ಮಂಡ್ಯ ಜಿಲ್ಲೆ ಅಲ್ವಾ, ಅಂಬರೀಷ್ ಅಣ್ಣ. ಇವರೇ ಬರೋದು. ನಿಮ್ಮ ಮಗ ಈಗ ಗಿಲ್ಲಿ ನಟ ಅವ್ರನ್ನ ಹೀರೋ ಆಗಿ ನೋಡ್ಬೇಕು ಅಂತ ಅನ್ಕೋತೀರಾ ಅಥವಾ ಒಳ್ಳೆ ಕಾಮಿಡಿಯನ್? ಹೀರೋ ಆಗಿ ನೋಡ್ಬೇಕು, ಹೀರೋ ಆಗಿ ನೋಡ್ಲಿ. ಯಾರಿಗೆ ಫಸ್ಟ್ ಸಿನಿಮಾ ಹೀರೋ ಆದ್ರೆ ಹೀರೋಯಿನ್ ಅವ್ರಿಗೆ ಹೀರೋಯಿನ್ ಆಗ್ಬೇಕು, ಹೀರೋಯಿನ್ ಆಗ್ಬೇಕು. ಯಾರಾಗಬೇಕು? ಅಂಬರೀಷ್ ಆಗ್ಬೇಕು. ಅಲ್ಲ ಹೀರೋಯಿನ್ ಹುಡುಗಿ ಅದು ಅವನ ಪಾಲಕ್ಕೆ ಸೇರ್ಕೊಂಡು ಗೊತ್ತಿಲ್ಲ ಸರ್, ಯಾರಾಗ್ತಾರೋ ಅದು ಹುಡುಗಿ ಗೊತ್ತಿಲ್ಲ. ಈಗ ನಾವು ನಿಮ್ಮ ದಂಡಲ್ಲಿ ಅವನ ಪ್ರೀತಿ, ಇನ್ನೊಂದು ಪ್ರೀತಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಪಾತ್ರ ಸಖತ್ತ ಮಾಡ್ತಾನೆ, ಅಂಬರೀಷ್ ಥರ ಮಾಡ್ತಾನೆ ಬಿಡಿ. ಮಾಡ್ತಾನೆ ಅಂಬರೀಷ್ ಥರ ಮಾಡ್ತಾನೆ. ಮಂಡ್ಯ ಜಿಲ್ಲೆ ಅಲ್ವಾ, ಅಂಬರೀಷ್ ಥರ ಮಾಡ್ತಾನೆ. ಇವನು ಒಂದು ಕಬ್ಬನ್ನ ಇದ್ರಲ್ಲಿ ಮಾಡ್ದಲ್ವ, ಆ ಕಬ್ಬ ಮುರಿದು ಆ ಥರ ಮಾಡ್ತಾನೆ ಬಿಡಿ.